ಇವಳು ಯಾಕೆ ಇಷ್ಟು ಜೋಶಲ್ಲಿದ್ದಾಳೆ ಅಂದರೆ ಇವತ್ತು ನಮ್ಮ ಸೆಕೆಂಡ್ PUC ರಿಸಲ್ಟ್ ಇದೆ. 85 ಬರ್ಬೋದು. ಬಂದ್ರೆ ಏನು ಕೊಡಿಸ್ತೀರಾ? ನಾನು ಡೈಮಂಡ್ ಬ್ರಾಸ್ಲೆಟ್ ಬೇಡ, ನನಗೆ ಥೈಲ್ಯಾಂಡ್ ಟ್ರಿಪ್ ಕರ್ಕೊಂಡು ಹೋಗಿ. ಆಮೇಲೆ ಐ ವಾಚ್ ಎಲ್ಲ ಲೀಸ್ಟ್ ಆಗಿ ಇಟ್ಕೊ, ಎಲ್ಲ ಲೀಸ್ಟ್ ಅಲ್ಲಿ ಓದ್ಕೊಂತ ತೊಗೊಳಕ್ ಚೆನ್ನಾಗಿರುತ್ತೆ. ನಿಂದ ಒಂದು ಎಕ್ಸ್ಪೆಕ್ಟೇಷನ್ ಎಷ್ಟು? 90 ಸೋ ಹ್ಯಾಪಿ, ಕಂಗ್ರ್ಯಾಚುಲೇಷನ್. ನಮ್ಮ ಥೈಲ್ಯಾಂಡ್ ಟ್ರಿಪ್ ಖಂಡಿತ. ನೈಟ್ ಅಂಡ್ ಡೇ ಓದಿಲ್ಲ ನನ್ನ ಮಗಳು. ನಾ ಎತ್ತ ಮಗಳಲ್ವಾ, ನನ್ನ ಅಪರೂಪದ ಮಗಳಲ್ವಾ, ದೇವರು ಕೊಟ್ಟ ಮಗಳಲ್ವಾ. ನಾನು ಇದನ್ನ ಹಾಕೊಂಡಿದ್ದೆ ಈ ವರ್ಷ A+ ಬರುತ್ತೆ ಅಂತ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಯೋಗ ಕ್ಲಾಸ್ ಮುಗಿಸ್ಕೊಂಡ್ ಬಂದಿದ್ದೀವಿ. ಇವತ್ತು ಏನು ಅಂತ ನೀವು ತಮ್ಮನೇಲಲ್ಲಿ ನೋಡಿರ್ತೀರಾ, ನಮ್ಮ ರಿಸಲ್ಟ್ ಇದೆ. ಸೊ ನನ್ನ ಫ್ರೆಂಡ್ಸ್ ಕೂಡ ನಾವೆಲ್ಲ ಒಟ್ಟಿಗೆ ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ. ನಿಮ್ಮ ಮುಖ ಪರಿಚಯ ಮಾಡ್ಕೊಳ್ಳಿ, ಅರ್ಪಿತಾ ಅವರೇ. ನನ್ನ ಒಬ್ಳು ಕ್ಲಾಸ್ಮೇಟ್, ಕ್ಲೋಸ್ ಫ್ರೆಂಡ್ ಅರ್ಪಿತಾ. ಆ್ಯಂಡ್ ಇನ್ನೊಬ್ರು ಬಂದರೆ ಇಲ್ಲಿ ಸಿಂಚನ ಅಂತ ಹೇಳಿ, ಬೆಳಗ್ಗೆ ಎಷ್ಟು 4:45 ಎದ್ದು ಫ್ರೆಶ್ ಅಪ್ ಆಗಿ ಯೋಗ ಕ್ಲಾಸ್ ಮುಗಿಸ್ಕೊಂಡ್ ಬಂದಿದ್ದೀವಿ. ಗೈಸ್ ಇವಳು ಯಾಕೆ ಇಷ್ಟು ಜೋಶಲ್ಲಿದ್ದಾಳೆ ಅಂದರೆ ಇವತ್ತು ನಮ್ಮ ಸೆಕೆಂಡ್ PUC ರಿಸಲ್ಟ್ ಇದೆ. ಅದಕ್ಕೆ ಹಿಂಗೆಲ್ಲ ಹಚ್ಚಿದ್ದಾಳೆ ಇವಳು ಇವತ್ತು. ಇಲ್ಲ ಅದಕ್ಕೆ ಬ್ಲಾಗ್ ಮಾಡ್ತಾ ಇರೋದು ಇವಳು. ಇಂಟೆನ್ಷನ್ನೇ ಈ ದಿನ. ಹೌದು. ಏನು ಅನಿಸ್ತಾ ಇದೆ ಇವತ್ತು? ಫುಲ್ ಕಾಮ್ನೆಸ್. ಯೋಗ ಮಾಡಿ ಇವತ್ತು ಪ್ರಾಣಾಯಾಮ ಚೆನ್ನಾಗಿ ಮಾಡಿದ್ವಿ. ಕಾಮ್ನೆಸ್ ಇದೆ. ಹನಿ ಇವತ್ತು ಹರಿಬರಿಯಲ್ಲಿ ರಿಸಲ್ಟ್ ನೋಡಲ್ಲ, ಫುಲ್ ಕಾಮಿಂದ ನೋಡ್ತಾಳೆ. ಫುಲ್ ಕೈ ನಡ್ಕ ಆಗ್ಬಿಡುತ್ತೆ ಬೆಲೆ ಅಂತ ಹೇಳೋದು. ಐ ಹೇಟ್ ಯು ಅರ್ಪಿ, ಐ ಹೇಟ್ ಯು. ಓಕೆ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಹೋಪಿಂಗ್ ಫಾರ್ ದ ಬೆಸ್ಟ್ ಗೈಸ್. ಆಲ್ ದ ಬೆಸ್ಟ್. ಕ್ಲಾಸ್ ಮುಗಿಸ್ಕೊಂಡು ಬಂದೆ ಇವಾಗ, ಹಾಗಾಗಿ ಕಾಫಿ ಮಾಡ್ಕೊಂಡಿದ್ದೀನಿ. ಐಕ್ಯದಲ್ಲಿ ತಗೊಂಡಿದ್ದು ಓವರ್ ನೈಟ್ ಓಟ್ಸ್ ಮಾಡೋಣ ಅಂತ ಹೇಳಿ. ಹೊಸದಲ್ವಾ, ಸೊ ಇವತ್ತು ಇನಾಗ್ರೇಷನ್ ಮಾಡೋಣ. ಇವತ್ತು ಸ್ವಲ್ಪ ಸ್ಪೆಷಲ್ ಡೇ, ಹಾಗಾಗಿ ಇನಾಗ್ರೇಷನ್ ಮಾಡೋಣ ಅಂತ ಹೇಳಿ ಈ ಮಗ್ಗಲ್ಲಿ ಕುಡಿತಾ ಇದ್ದೀನಿ. ನಮ್ಮಪ್ಪ ನನ್ನ ತುಂಬಾ ಕಿಂಡಲ್ ಮಾಡ್ತಾ ಇದ್ದಾರೆ. ಎಷ್ಟು ಬರುತ್ತೆ ಅಪ್ಪ? ಹೇಳಿ ಅಮ್ಮ. ನೋಡಿ ಅಪ್ಪ ಏನೋ ಹೇಳ್ತಾ ಇದ್ದಾರೆ. 85 ಬರ್ಬೋದು. ಸೋ ಬಟ್ 93 ಮೇಲೆ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಅಪ್ಪ 90 ಮೇಲೆ ಬರ್ಲಿ, ನಂಗೊಂದು ಗಾಡಿ ಕೊಡಿಸ್ಬಿಡಿ. 90 ಒಳಗಡೆ ನಾನು ಹೇಳ್ತಾ ಇರೋದು. ಸರಿ, 5,000 ಕೊಡ್ತೀನಿ. 5,000 ನನಗೆ 5,000 ಕೊಡ್ಬೇಕು. ಓಕೆನಾ? ಪಕ್ಕ ನಾನೇ ಹೇಳ್ತಾ ಇದ್ದೀನಿ. ಇವಾಗ ನಿಮ್ ಪ್ರಕಾರ ಎಷ್ಟು ಬರುತ್ತೆ? 90%. ಏನ್ ಕೊಡಿಸ್ತೀರಪ್ಪ? 500 rupees will give you gift. 90 above. ಅಪ್ಪ ಅಮ್ಮ 500 rupees ಅಂತ ಹೇಳಿ ಎಲ್ಲೋಗ್ಲಿ ನಾನು 500 ಇಟ್ಕೊಂಡು. ನಿಮ್ ಮಗಳು 2,000 ರೂಪಾಯಿ ಬೇಕು ದಿನ ಖರ್ಚಿಗೆ. 500 rupees ಎಲ್ಲ ಆಗುತ್ತೆ. ಅಲ್ಲಿ ಹೋಗಿ ನೋಡು, IAS ಬರ್ದೈತೆ ಹುಡುಗಿ, ಹೆಂಗ್ ನಯ ವಿನಯ ನೋಡು, ಎಷ್ಟು ಚೆನ್ನಾಗಿ. ಅಪ್ಪ ಇವಾಗ ನನಗೆ ಏನ್ ಕೊಡಿಸ್ತೀರಪ್ಪ? ನಿಮ್ಗೆ ಖುಷಿ ಪರ್ಸೆಂಟೇಜ್ ಯಾವ್ದು? ಖುಷಿ ಆಗೋ ಪರ್ಸೆಂಟೇಜ್ 95 above. 95 ಅಬವ್ ಬಂದ್ರೆ ಏನ್ ಕೊಡಿಸ್ತೀರಾ? ಏನ್ ಕೊಡ್ತಾನ? ಅದಕ್ಕೆ ಏನ್ ಕೊಡುತ್ತಾರೆ? ಕಾಲೇಜಿಗೆ ಸೇರ್ತಿರೋದೇ ದೊಡ್ಡ ವಿಷಯ. ಡೈಲಿ 4,000 5,000 ಬಿಲ್ ಅಲ್ಲಿ ರೆಡಿ ಮಾಡ್ಕೊಂಡಿರ್ತೀಯ. ನನಗೆ ಎಷ್ಟು ಬರ್ಬೋದು ರಿಸಲ್ಟ್? 93 ಮೇಲೆ 100% ಬರುತ್ತೆ. ಅದ್ರ ಮೇಲೆ ಬಂದ್ರು ಬರ್ಬೋದು. ಐ ಥಿಂಕ್ ನಮ್ಮಂತೂ ಒಪ್ಸಿದೆ. ಬಂದ್ರೆ ಏನ್ ಕೊಡಿಸ್ತೀರಾ? ನಾನು ಡೈಮಂಡ್ ಬ್ರಾಸ್ಲೆಟ್. ಬೇಡ, ನನಗೆ ಥೈಲ್ಯಾಂಡ್ ಟ್ರಿಪ್ ಕರ್ಕೊಂಡು ಹೋಗಿ. ಥೈಲ್ಯಾಂಡ್ ಟ್ರಿಪ್ ದೊಡ್ಡ ಬೇಕು. ಡೈಮಂಡ್ ಬ್ರಾಸ್ಲೆಟ್ ಅಮ್ಮ ಅದೇ 50,000 ರೂಪಾಯಿ ಇದಕ್ಕೆ ಹಾಕಿ ಅಷ್ಟೇ. 1,00,000 ರೂಪಾಯಿ ಆಗುತ್ತೆ. ನಾನು ಆಲ್ರೆಡಿ ಗೋಲ್ಡನ್ ಚೀಟಿ ಹಾಕ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ನಿನ್ಗೆ ಡೈಮಂಡ್ ಬ್ರಾಸ್ಲೆಟ್ ಕೊಡ್ತೀನಿ. ನಂಗೆ ಥೈಲ್ಯಾಂಡ್ ಟ್ರಿಪ್ ಪ್ಲೀಸ್. ಥೈಲ್ಯಾಂಡ್ ಟ್ರಿಪ್ ಮೀನು ಪ್ಲೀಸ್ ಮೀನು ಅಮ್ಮ ಪ್ಲೀಸ್. ನನಗೆ ಯಾವ್ದೆಲ್ಲ ಆಟೋ ಹೊಡೆದ್ರೆ ಖಂಡಿತ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಡೀಲ್.
ಅಮ್ಮ ಆಮೇಲೆ ಥೈಲ್ಯಾಂಡ್ ಅಲ್ಲಿ ನನಗೆ ಆಮೇಲೆ ಐ ವಾಚ್ ಎಲ್ಲ ಲೀಸ್ಟ್ ಆಗಿ ಇಟ್ಕೊ, ಎಲ್ಲ ಲೀಸ್ಟ್ ಅಲ್ಲಿ ಓದ್ಕೊಂತ ತೊಗೊಳಕ್ ಚೆನ್ನಾಗಿರುತ್ತೆ. ಅಲ್ಲಿ ಮೊಬೈಲ್ ಫೀಡ್ ಮಾಡಿ ನೀವು ಕಳಿಸ್ಬಿಡಿ ಏನೇನ್ ಬೇಕು ಅಂತ. ಒಂದ್ ಐ ವಾಚ್ ಹೋಗ್ತೀನಿ ನನ್ನ ಮಗನ ಹತ್ರ ತಗೊಂಡ್ಬರ್ತೀನಿ. ಏ ಅಮ್ಮ ಪ್ಲೀಸ್ ನನ್ನ ಥೈಲ್ಯಾಂಡ್ ಕರ್ಕೊಂಡೋಗಿ. ಓಕೆ ಓಕೆ ಬಂದ ಖಂಡಿತ ಕರ್ಕೊಂಡು ಹೋಗ್ತೀನಿ ಅಮ್ಮ ಪ್ಲೀಸ್. ನಿಮ್ಗೆ ಯಾರು ಕೊಡೋರು ಕೊಡಲ್ಲ ಪ್ಲೀಸ್, ಆದ್ರೆ ನಿಮ್ ದುಡ್ಡಲ್ಲಿ ಕರ್ಕೊಂಡೋಗಿ ಪ್ಲೀಸ್ ಅಮ್ಮ. ಥೈಲ್ಯಾಂಡ್ ಶೂಟಿಂಗ್ ಲೇಟ್ ಆಗ್ತಿದೆ ಫ್ರೆಂಡ್ಸ್. ಥೈಲ್ಯಾಂಡ್ ಟ್ರಿಪ್ ಇದ್ರಿ ತಿಂತಲೇ ಅಮ್ಮ. ಥೈಲ್ಯಾಂಡ್ ಟ್ರಿಪ್ ಪ್ಲೀಸ್ ಪ್ಲೀಸ್. ಥೈಲ್ಯಾಂಡ್ ಟ್ರಿಪ್ ಅಮ್ಮ. ಆಗ್ತಿದೆ ಗೈಸ್, ಲೇಟ್ ಆಗ್ತಿದೆ. ಅಮ್ಮ ಥೈಲ್ಯಾಂಡ್ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಮ್ಮ. ದುಡ್ಡು ಇದ್ ಬಂದ್ರೆ ಕೊಡೋರೆಲ್ಲ ಕೊಟ್ರೆ ಖಂಡಿತ ಕರ್ಕೊಂಡು ಅಮ್ಮ ನೀವೇನಂದ್ರಿ ಮಾರ್ಕ್ಸ್ ಬಂದ್ರೆ ಕರ್ಕೊಂಡು ಹೋಗ್ತೀನಿ ಅಂದ್ರಿ ತಾನೇ ಮುಂಚೆ. ಹೇಳಕ್ಕೆ ನಮ್ದಿರು ಹೇಳ್ತಾರೆ, ನಮ್ದಿರು ಮಕ್ಳಿಗೆ ಪುಷ್ ಮಾಡ್ಬೇಕಲ್ಲ, ಹೇಳ್ತಾರೆ ಅಲ್ವಾ. ಒಂದು ಟ್ರೈ ಥೈಲ್ಯಾಂಡ್ ಟ್ರಿಪ್ ಪ್ಲೀಸ್. ಐ ವಿಲ್ ಟ್ರೈ ಬಟ್ ಆಲ್ ದ ಬೆಸ್ಟ್ ಮಗಳೇ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮೋಸ್ಟ್ ಸ್ಯಾಕ್ರಿಫೈಸ್ ಮಾಡಿರೋದು ನನ್ನ ಎಕ್ಸಾಮ್ಗೆ ಅಂದರೆ ನಮ್ಮ ಅತ್ತಿಗೆ. ಪಾಪ ಅವ್ರು ಖುಷಿ, ಸೋ ಬ್ಯಾಡ್ ಖುಷಿ. ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದಾರೆ. ಅವ್ರ ಮಗಳೂ ಕೂಡ ಅವಳು ತುಂಬ ಡಿಸ್ಟರ್ಬ್ ಮಾಡ್ತಾಳೆ ಅಂದ್ಬಿಟ್ಟು ಅವಳನ್ನ ಊರಿಗೆ ಕಳಿಸಿದ್ರು ನನ್ನ ಎಕ್ಸಾಮ್ ಮುಗಿಯೋ ತನಕ. ಹೇಳು ಖುಷಿ, ನಿನ್ನ ಒಂದು ಎಕ್ಸ್ಪೆಕ್ಟೇಷನ್ ಎಷ್ಟು? ಅಷ್ಟೇನಾ? ಅಷ್ಟೇ ತೆಗಿಬೋದು ಅನ್ಕೊಂಡಿದೀನಿ. ಆಮೇಲೆ ಗೊತ್ತಿಲ್ಲ, ನಾನು ಕರ್ಕೊಂಡೋಗಿ ಸುಮ್ಮನೆ ಮರ್ಯಾದೆ ಕರ್ಕೊಂಡ್ ಬಂದಿದ್ದೆ. ಆ್ಯಕ್ಚುಲಿ ಏನಂತ ಅಂದರೆ ಐ ನೆವರ್ ಲೈಕ್ ಮೈ ಕಾಲೇಜ್. ದಟ್ಸ್ ದ ಅದರ್ ಸಿನಾರಿಯೋ. ನನಗೆ ನನ್ನ ಕಾಲೇಜಲ್ಲಿ ನನಗೆ ಆಲ್ರೌಂಡರ್ ಬರುತ್ತೆ ಅಂತ ಅಂದ್ಕೊಂಡೆ, ಅವಾರ್ಡ್ ಕೊಡಲಿಲ್ಲ. ಶೆಟ್. ಅಲ್ಲಿ ಏನು ಪೊಲಿಟಿಕ್ಸ್ ನಡೀತೋ ಐ ರಿಯಲಿ ಡೋಂಟ್ ನೋ, ಬಟ್ ಸಮ್ ಪೊಲಿಟಿಕ್ಸ್ ನಡೀತೋ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ಅಲ್ಲಿ ನಮ್ಮಮ್ಮಗೆ ಎಲ್ರಿಗೂ ಹೋಪ್ಸಿತ್ತು. ನಮ್ಮಮ್ಮ ಹೇಳಿದ್ರು 99% ನಿಂಗೆ ಬರುತ್ತೆ ಆಲ್ರೌಂಡರ್ ಅವಾರ್ಡ್ ಅಂತ ಹೇಳಿ. ಯಾಕಂದರೆ ಐ ವಾಸ್ ಇನ್ ಡ್ಯಾನ್ಸ್, ಐ ವಾಸ್ ಇನ್ ಸ್ಪೋರ್ಟ್ಸ್, ಐ ವಾಸ್ ಇನ್ ಸ್ಟಡೀಸ್, ಎಲ್ಲದರಲ್ಲೂ ಇದ್ದೆ ನಾನು, ಪಾಸಿಟಿವ್ ನೆಗೆಟಿವ್ ಎಲ್ಲದರಲ್ಲೂ. ಬಟ್ ಕಾಲೇಜಲ್ಲಿ ಯಾವುದೂ ಸೀನ್ ಮಾಡ್ಕೊಳ್ತಾ ಇರಲಿಲ್ಲ. ಯಾಕಂದರೆ ನೆವರ್ ಮೈಂಡ್. ನನಗೆ ಕಾಲೇಜ್ ನಮ್ಮ ಕಾಮರ್ಸ್ ಫ್ಯಾಕಲ್ಟೀಸ್ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ. ಕೆಲವೊಬ್ಬರು ಪವರ್ ಬಂತು ಅಂತ ಹೇಳಿ ತುಂಬ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಕಾಲೇಜಲ್ಲಿ, ಹೈ ಪವರ್. ದಟ್ಸ್ ವೈ ಐ ಹೇಟ್ ದ ಮ್ಯಾನೇಜ್ಮೆಂಟ್, ಐ ಹೇಟ್ ದ ಕಾಲೇಜ್, ನಾಟ್ ಮೈ ಟೀಚರ್ಸ್. ಹೋಗಲಿ, ನಮ್ಮ ಅದಕ್ಕೆ ಅವರು ಬೇಜಾರಾಗಿದ್ದಾರೆ. ನಿಮಗೆ ಆ ಥರ ಆಗಬಾರ್ದು, ರಿಸಲ್ಟ್ಸ್ ಚೆನ್ನಾಗಿ ತೆಗಿ ಅಂತ ಹೇಳಿ. ನೋಡೋಣ ಎಷ್ಟು ಬರುತ್ತೆ. ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ತಿಂಡಿ ತಿಂತಾ ಇದ್ದೀನಿ, ದೇವ್ರಿಗೆ ನಮಸ್ಕಾರ ಮಾಡಿ. ಸೊ ಇವತ್ತು ನನ್ನ ಬ್ರೇಕ್ಫಾಸ್ಟ್ ಇದು ಉಪ್ಪಿಟ್ಟು, ವೆಜಿಟೇಬಲ್ ಉಪ್ಮಾ ಮತ್ತು ಎರಡು ಎಗ್ ಹಾಕಿರೋ ಆಮ್ಲೆಟು. ಇದಕ್ಕೆ ನಾನು ಪಾಲಕ್ ಸೊಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ. ಯಾಕೆ ಅಂತ ಅಂದರೆ ನನಗೆ ಐರನ್ ಕಂಟೆಂಟ್ ಕಮ್ಮಿ ಇದೆ ನನ್ನ ಬಾಡಿಯಲ್ಲಿ, ಅದನ್ನು ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಇದು ಪಾಲಕ್ ಸೊಪ್ಪು ಹಾಕಿದ್ದೀನಿ. ಇವಾಗ ಆಲ್ರೆಡಿ 9:40 ಆಗಿದೆ. ಇನ್ ದ ಸೆನ್ಸ್ 3 hours 50 minutes ಇದೆ. ನೋ 2 hours 50 minutes ಇದೆ. ಬೇಗ ರಿಸಲ್ಟ್ ಬರಲಿ ಅಂತ ಹೇಳ್ತಾ 1 ನಿಮಿಷ ಇದೆ. ಐ ಮೆಸ್ಟಪ್. ಆ್ಯಕ್ಚುಲಿ 12:30ಗೆ ಪ್ರೆಸ್ ಮೀಟ್ ಅಂತೆ, 1:00ಗೆ ರಿಸಲ್ಟ್ ಅಂತೆ. ನಾನು ಫುಲ್ಲು ವೆಬ್ಸೈಟ್ ಓಪನ್ ಆಗ್ತಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ. ಅವಳು ನನ್ನ ಬೈದ್ಲು, ಕಟ್ ಮಾಡಿದೆ. ಓಕೆ, ವಿಲ್ ವೆಯ್ಟ್ ಫಾರ್ ಸಮ್ ಟೈಮ್. ಫ್ರೆಂಡ್ಸ್ ನೋಡ್ತಾ ಇದ್ದೀನಿ, ಟೆನ್ಷನಲ್ಲಿದ್ದರು. ಫ್ರೆಂಡ್ಸ್ ನೋಡ್ತಾ ಇದ್ದೀನಿ, ಟೆನ್ಷನ್ ಕೊಡ್ತಾ ಇದ್ದಾರೆ. 1:15 ಆಗಿದೆ, 1:30ಗೆ ಅಂತ ಕಾಯ್ತಾ ಇದೆ. ನಮ್ಮ ದೊಡ್ಡಮ್ಮ ಕಾಲ್ ಮಾಡಿ ಹೇಳಿದ್ರು ಇಲ್ಲ ಬಂದಿದೆ ನೋಡು ಅಂತ. ಟೆನ್ಷನ್ ಆಗ್ತಾ ಇದೆ. ಗಾಡ್ ಸೇವ್ ಮೀ. ಶಿಟ್ ಬರ್ತಾ ಇಲ್ಲ ಖುಷಿ. ಟಾರ್ಚರ್ಡ್ ಇರ್ತಾರೆ ಎಲ್ಲ ಕಾಲ್ ಮಾಡಿ. ಫೈನಲಿ ಓಪನ್ ಆಯಿತು ಖುಷಿ. ತಳ್ ಇನ್ನು ಟಾರ್ಚರ್ ಕೊಡ್ತಾರೆ ಎಲ್ಲ. ಕೈ ಅಲ್ಲಾಡ್ತಾ ಇದೆಯಲ್ಲ ಜಿ. ಎಷ್ಟು ಪರ್ಸೆಂಟೇಜ್, ಎಷ್ಟು ಖುಷಿ ಕಾಣಿಸ್ತಾ ನನಗೆ ಗೊತ್ತಾಗ್ತಾ ಇಲ್ಲ. 97 ಕನ್ನಡ, ಇಂಗ್ಲಿಷ್ 90. ಮೈ ಗಾಡ್. ಎಕನಾಮಿಕ್ಸ್ 99, ಬಿಸ್ನೆಸ್ ಸ್ಟಡೀಸ್ 99, ಅಕೌಂಟೆನ್ಸಿ 94. ಪರ್ಸೆಂಟೇಜ್ ಎಷ್ಟು?
ಎಷ್ಟು 575 ಇಂಟು 100 ಡಿವೈಡೆಡ್ ಬೈ 600 96%. ಬಂತು ಕಣಜಿ. ಅಮ್ಮ ಬಂತಮ್ಮ ಮಾರ್ಕ್ಸು 96. ಅಮ್ಮ ಲೀಸ್ಟ್ ಇಂಗ್ಲಿಷ್ ಅಮ್ಮ, ಇಂಗ್ಲಿಷ್ ಚೆನ್ನಾಗಿ ಬರ್ದಿದ್ದು 90 ಬಂದಿದೆ, ಎಲ್ಲ ಚೆನ್ನಾಗಿ ಬಂದಿದೆ ಇಂಗ್ಲಿಷು ಅಕೌಂಟೆನ್ಸಿ ಬಿಟ್ಟು. ರೆಡಿ ಮಾಡ್ಕೊಳ್ಳಿ ಟೈಮ್ ಎಂಡು. ಅಪ್ಪ ಕಾಲ್ ಮಾಡ್ತಾ ಇದ್ದೀನಿ. ಹಲೋ ಅಪ್ಪ 96%. ವೆರಿ ಗುಡ್ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಅಪ್ಪ. ಇಂಗ್ಲಿಷ್ ಕಮ್ಮಿ ಬಂದಿದೆ ಅಪ್ಪ, ಇಂಗ್ಲಿಷೇ ಚೆನ್ನಾಗಿ ಮಾಡಿದ್ ನಾನು. ಹೌದಾ? ನಾನು ಇಂಗ್ಲಿಷ್ ರಿವ್ಯಾಲ್ಯೂಷನ್ಗೆ ಹಾಕ್ತೀನಿ. ಏನು ಬೇಡ, ಇನ್ನು ಯಾರು ರಿವ್ಯಾಲ್ಯೂಷನ್ ಏನು ಹಾಕ್ಬೇಡ, 96%. ಈಗ ಕಮ್ಮಿ ಆಗ್ಬಿಟ್ರೆ ಏನ್ ಮಾಡ್ತೀಯ? ಸರಿ ಇನ್ನೊಂದ್ಸತಿ ಬರೆದ್ರೆ ಆಯ್ತು ಬಿಡಿ ಎಕ್ಸಾಮು. ಏನು ಬೇಡ, ಇಲ್ಲ ಸಾಕಷ್ಟೇ. ಬೇಜಾರಾಗ್ತದೆ, ಪ್ರಿಯಾಂಕಾ ಮ್ಯಾಮ್ ಸಬ್ಜೆಕ್ಟ್ ಕಮ್ಮಿ ತೆಗೆದು ಬಿಟ್ಟಿದಿಲ್ಲ ನೋಡಿ. ಅಮ್ಮ ರಿಸಲ್ಟ್ ನೋಡಿ ಸ್ವೀಟ್ ಬಾಕ್ಸ್ ಅಲ್ಲಿ. ಸೋ ಹ್ಯಾಪಿ, ಕಂಗ್ರಾಚುಲೇಷನ್. ನಮ್ಮ ಥೈಲ್ಯಾಂಡ್ ಟ್ರಿಪ್ಪು ಖಂಡಿತ. ತಂಗಿದ್ದು ರಿಸಲ್ಟ್ ಬಂತು ಕಣಪ್ಪ, 70%. ಎಷ್ಟಿರ್ಬೋದು ಹೇಳು? ನಿನ್ ತಂಗಿದ್ದು 96% ಕಣೋ. ಕಂಗ್ರಾಟ್ಸ್ ಹೇಳಲ್ವಾ? ಹೇಳ್ ಮಗನೆ, ಹೇಳ್ ಚಿನ್ನ, ಡಿಸಪಾಯಿಂಟ್ ಮಾಡ್ಬೇಡ. ರಿಸಲ್ಟ್ ಬಂದಿತ್ತು, ನಿನ್ಗೋಸ್ಕರ ಓದಿದ್ದಾಳೆ ಕಂದ. ಕಾಲೇಜಿಗೆ ಸೆಕೆಂಡ್ ಟಾಪರ್ ಕಣ ಅವಳು. ಇವಳಿಗಿಂತ ಒಬ್ಳು 3 ಮಾರ್ಕ್ಸ್ ಜಾಸ್ತಿ ಆಗ್ದಲ್ಲ ಅಷ್ಟೇ. ಅದಕ್ಕೆ ಇವಾಗ ಇನ್ನೊಂದು ಇಂಗ್ಲೀಷ್ ಪೇಪರ್ ರಿವ್ಯಾಲ್ಯೂಷನ್ ಹಾಕ್ತೀನಿ ಅಂತ ಇದ್ದಾಳೆ. ಫುಲ್ ಔಟ್ ಆಫ್ ಔಟ್ ಬರಬೇಕಿತ್ತು, ಕಮ್ಮಿ ಬಂದಿದೆ, ಅದನ್ನು ಹಾಕ್ತೀನಿ ಅಂತ ಇದ್ದಾಳೆ. ಇವಳೇ ಕಾಲೇಜಿಗೆ ಸೆಕೆಂಡ್ ಟಾಪರು. ಹೇಳಪ್ಪ, ವಿಶ್ ಮಾಡ್ಕಂದ. ನನಗೋಸ್ಕರ ಮಾಡು ಚಿನ್ನ, ಅವಳು ನಿನ್ನಿಗೋಸ್ಕರ ಅಣ್ಣನ 96% ಅಣ್ಣ ನನ್ನ ಮಗಳು. ಕಾಲೇಜ್ಗೆ ಸೆಕೆಂಡ್ ಟಾಪರು. ನಾನ್ ಬಿಲ್ಡಪ್ ಅಲ್ಲ, ನಮ್ಮಮ್ಮ ದೊಡ್ಡ ಬಿಲ್ಡ್. ನನ್ನ ಮಗಳು ಲೆವೆಲ್ಲೇ ಚೇಂಜ್ ಗುರು. ಏನ್ ನೋಡಿದ್ರೆ ಏನು. ಅದಕ್ಕೆ ನಾನೀಗ ನನ್ನ ಮಗಳಿಗೆ ಒಂದು ಡೈಮಂಡ್ ಬ್ರಾಸ್ಲೆಟ್ ಕೊಡಿಸ್ತಾ ಇದ್ದೀನಿ. ಥೈಲ್ಯಾಂಡ್ ಟ್ರಿಪ್. ವಿಶ್ ಮಾಡು, ಇದ್ ಮಾಡ್ತೀನಿ ನೋಡು, ಮಾಡು. ಏನ್ ಮಾಮ್ಸ್? ಹಲೋ. ವೆರಿ ವೆರಿ ಗುಡ್. ನೀನೇನ್ ಕೊಡಿಸ್ತ್ಯಾ? ನಂದು 4 ನೋ. ಇನ್ಯಾರು ಕಾಲ್ ಮಾಡೋದು ಅಂತ ನಮ್ಮ ಯೋಚನೆ ಮಾಡ್ತೀವಿ. ನಾನು ಅವಳಿಗೆ ವಜ್ರದ್ದು ಬ್ರಾಸ್ಲೆಟ್ ಕೊಡಿಸ್ತೀನಿ, ನಿಮ್ಗೆಲ್ಲ ಸ್ವೀಟ್ ಕೊಡಿಸ್ತೀನಿ, ಟ್ರೀಟ್ ಕೊಡಿಸ್ತೀನಿ. ಕೊಡಿಸ್ತೀನಿ ಬನ್ನಿ, ಏನ್ ಬೇಕು ಸ್ವೀಟ್ ಕೊಡಿಸ್ತೀನಿ. ಖಂಡಿತ ಕಳಿಸ್ತೀನಿ. ಅವಳನ್ನ ಕಳಿಸ್ತೀವಿ, ಅವಳನ್ನ ಅವ್ರ ಅಪ್ಪ ಕಳಿಸ್ತಾರೆ. ನೈಟ್ ಅಂಡ್ ಡೇ ಓದಿಲ್ಲ ನನ್ನ ಮಗಳು. ನಾ ಎತ್ತ ಮಗಳಲ್ವಾ, ನನ್ನ ಅಪರೂಪದ ಮಗಳಲ್ವಾ, ದೇವರು ಕೊಟ್ಟ ಮಗಳಲ್ವಾ. ಇಲ್ಲೇ ಇದ್ರಲ್ಲಿ ಕೊಡ್ತೀನಿ ನೋಡಿ. ಹಲೋ. ಹಾ ಕೊಡಿಸ್ತೀನಿ. ಮತ್ತೆ ಡಯಟ್ ಮಾಡ್ಕೊಂಡಿದ್ರಾ? ಥ್ಯಾಂಕ್ ಯು. ಸೊ ಫೈನಲಿ ಈ ಒಂದು ವ್ಲಾಗ್ಗೆ ಗುಡ್ ಬೈ ಹೇಳೋ ಟೈಮ್ ಬಂತು. ನಾನು ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ನಿನ್ನೆ ನಾನು ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ. ಒಳ್ಳೆ ಪರ್ಸೆಂಟೇಜ್ ಬರಲಪ್ಪ ಅಂತ ಕೇಳ್ಕೊಂಬಂದಿದ್ದೆ, ಹಂಗೆ ಆಯಿತು. ಐ ಆಮ್ ಹ್ಯಾಪಿ. ಬಟ್ ಎಲ್ಲೋ ಒಂದು ಕಡೆ ಇಂಗ್ಲೀಷ್ ಮತ್ತು ಅಕೌಂಟೆನ್ಸಿ ಕಮ್ಮಿ ಆಯಿತು ಅಂತ ಅನಿಸ್ತು. ಸೊ ನೋಡೋಣ, ಇನ್ನೊಂದು ಸತಿ ಆನ್ಸರ್ ಪೇಪರ್ ಎಲ್ಲ ಪ್ರಿಂಟ್ ತೆಗೆಸ್ಕೊಂಡು ಏನಾದ್ರು ರಿವ್ಯಾಲ್ಯೂಷನ್ಗೆ ಹಾಕೋ ಸಾಧ್ಯತೆಗಳಿದ್ರೆ ಹಾಕ್ತೀನಿ, ಮಾರ್ಕ್ಸ್ ಬರೋ ಸಾಧ್ಯತೆ ಇದ್ದರೆ ಹಾಕ್ತೀನಿ.
ಅಂತ ಹೇಳ್ತಾ ಒಂದು ಒಳ್ಳೆ ಜರ್ನಿ ಆಗಿತ್ತು. ಹಿಂಗೇನೆ ಎಲ್ಲ ಒಂದು ಪಾಸಿಟಿವಿಟಿ ನನ್ನ ಲೈಫಲ್ಲಿ ಇರಲಿ ಅಂತ ನಾನು ಅಂದ್ಕೊಳ್ತಾ. ಆ್ಯಂಡ್ ಆ್ಯಕ್ಚುಲಿ ನಾನು ನಿಮ್ಗೆ ಇನ್ನೊಂದು ತೋರಿಸ್ಬೇಕು. ಆ್ಯಕ್ಚುಲಿ ನಾನು ಯಾವಾಗಲೂ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ 95 ಮೇಲೆ ಬರಲಿ ಅಂತ ಹೇಳಿ. ನೋಡಿ ಇಲ್ಲಿ ನಾನು ಇದನ್ನು ಹಾಕ್ಕೊಂಡಿದ್ದೆ ಈ ವರ್ಷ A+ ಬರುತ್ತೆ ಅಂತ ಹೇಳಿ. ಸಕ್ಸಸ್ಫುಲಿ ನನಗೆ A+ ಬಂದಿದೆ. ತುಂಬ ಖುಷಿಯಾಗಿದ್ದಾರೆ. ದಟ್ಸ್ ವಾಟ್ ಐ ಆಲ್ವೇಸ್ ವಾಂಟೆಡ್. ಮಾರ್ಕ್ಸ್ಗಿನ ನಮ್ಮ ಅಪ್ಪ ಅಮ್ಮ ಖುಷಿ, ಯಾರೇ ಆಗಲಿ ಮಕ್ಕಳು ಅವ್ರಿಗೋಸ್ಕರ ಒಂದು ಪಾಠ ಓದಿದ್ರೆ ಆಲ್ಮೋಸ್ಟ್ ಎವ್ರಿಥಿಂಗ್ ದೇ ಸ್ಯಾಕ್ರಿಫೈಸ್, ನಿದ್ದೆಗೆಟ್ಕೊಂಡು ಎಲ್ಲ ಮಾಡ್ಕೊಂಡು ಓದ್ತಾರೆ. ದಟ್ ಈಸ್ ಫಾರ್ ದರ್ ಪೇರೆಂಟ್ಸ್. ಸೊ I'm finally happy with everything today what I have. Stay tuned and ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಕಡೆಯಿಂದ ಲಾಟ್ಸ್ ಆಫ್ ಲವ್ ಕೊಡ್ತಾ ನಾನು ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು ಸೋ ಮಚ್.